ಪ್ರಿಯಾ, ಇವತ್ತು ಸಂಡೇ ಅಲ್ಲ, ಏನು ಮಾಡ್ತೀರಿ ನೋಡು. ನಿನ್ಗೆ ಏನು ಅನ್ಸುತ್ತೋ ಅದನ್ನೇ ಮಾಡು, ಪರವಾಗಿಲ್ಲ. ಇವತ್ತು ಒಂದಿನ ಅಲ್ವಾ, ನೀನು ಇಷ್ಟ ಬಂದಂಗೆ ನಾಷ್ಟ ಮಾಡು. ಹಾ, ಇವಾಗೇನು ಹಂಗೆ ಹೇಳ್ತೀರಾ? ಆದ್ರೆ ನಾನು ತಿಂಡಿ ರೆಡಿ ಮಾಡಿದ್ಮೇಲೆ ನನ್ಗೆ ಅದು ಬೇಡ ಇದು ಬೇಡ ಅಂತ ಮತ್ತೆ ಹೇಳ್ತೀರಾ. ಅದೆಲ್ಲ ಏನು ಬೇಡ, ಏನು ಬೇಕಂತ ಹೇಳ್ರಿ. ಅಯ್ಯೋಯ್ಯೋ. ಬರ್ತಾ ಬರ್ತಾ ಯಾಕೋ ಕಾಲ ತುಂಬ ಕೆಟ್ಟೋಯ್ತು. ಹಿಂಗೆ ನಡೆಯುತ್ತಾ? ಹಾಂ, ಯಾಕ್ರಿ, ಏನಾಯ್ತು? ಆ ಏನೇನು ಹೇಳ್ತಾ ಇದ್ದೀರಲ್ಲ? ನೋಡ್ ಪ್ರಿಯಾ, ಜನ ಹೆಂಗಿರ್ತಾರೆ ಅಂತ ನಮಗಂತೂ ಗೊತ್ತೇ ಆಗೋದಿಲ್ಲ. ನಾವು ಸುಮ್ಮನೆ ದೊಡ್ಡ ಥರ ಎಲ್ಲರೂ ನಂಬಿಡ್ತೀವಿ. ಏನಾಯ್ತ್ರಿ? ಅದು ನಂಗೆ ಇವಾಗ ನೆನಪಾಯ್ತು ನೋಡು. ಈ ಫೋನ್ ನೋಡ್ತಾ ಇದ್ನಲ್ಲ, ನನ್ನ ಫ್ರೆಂಡ್ ಒಬ್ಬ ಇದ್ದ, ಗೊತ್ತಾ ನಿನಗೆ? ಅವನ ಹೆಸರೇನಪ್ಪ, ಪ್ರವೀಣ ಮತ್ತು ಮೋಹನ ಅಂತ. ಅವರಿಬ್ರು ಯಾವಾಗಲೂ ತುಂಬ ಬೆಸ್ಟ್ ಫ್ರೆಂಡು. ಅದು ಬೆಸ್ಟ್ ಫ್ರೆಂಡ್ ಅಂದರೆ ಎಷ್ಟು ಫ್ರೆಂಡ್ ಆಗಿದ್ರು ಅಂದರೆ, ಅವ್ರು ಆಚೆ ಹೋಗ್ಬೇಕು ಅಂದ್ರೆ ಒಟ್ಟಿಗೆ ಹೋಗ್ತಿದ್ರು, ಕೆಲ್ಸಕ್ಕೆ ಬರಬೇಕಾದ್ರೆ ಒಟ್ಟಿಗೆ ಬರ್ತಾಯಿದ್ರು, ಅಷ್ಟು ಕ್ಲೋಸ್ ಆಗಿದ್ರು. ಸರಿ, ಫ್ರೆಂಡ್ಸ್ ಅಂದಮೇಲೆ ಹಂಗೆ ಇರ್ತಾರೆ. ಅದಕ್ಕೆ ಇವಾಗ ಏನಾಯ್ತು? ಅಯ್ಯೋ, ಪೂರ್ತಿ ಕೇಳೇ ಇಲ್ಲಿ. ಹಂಗಿರ್ಬೇಕಾದ್ರೆ ಏನಾಯಿತು, ಈ ಮೋಹನ ಇದ್ದಾನಲ್ಲ, ಅವನ ಫ್ರೆಂಡ್ಗೆ ಅವನು ಮೋಸ ಮಾಡ್ಬಿಟ್ಟ. ಮೋಸ ಅಂದರೆ ಅಂತಿಂತ ಮೋಸ ಅಲ್ಲ ಕಣೆ. ಈ ಮೋಹನ್ಗೆ ಪ್ರವೀಣ್ ಮೈನಲ್ಲಿ ಎಲ್ಲೆಲ್ಲಿ ಏನಿದೆ ಅಂತ ಎಲ್ಲ ಪ್ರತಿಯೊಂದು ಗೊತ್ತಿತ್ತು. ಅಂದರೆ ಬೀರು ಒಳಗಡೆ ಆ ಬೀಗ ಎಲ್ಲಿಕ್ಕಿರ್ತಾರೆ, ಮನೆ ಬೀಗ ಎಲ್ಲಿಕ್ಕಿರ್ತಾರೆ, ಹೀಗೆ ಪ್ರತಿಯೊಂದು ವಸ್ತು ಬಗ್ಗೆ ಗೊತ್ತಿತ್ತು. ಯಾಕೆ ಅಂದರೆ ಫ್ರೆಂಡ್ಶಿಪ್ಪಲ್ಲಿ ಎಲ್ಲ ಹೇಳ್ಕೊತಾರಲ್ಲ, ನೀವು ಹಂಗೆ ತಾನೇ ಮಾಡ್ತೀರಾ, ಹಂಗೆ ಅವರು ಹಂಗೆ ಮಾಡಿದ್ರು, ಆಯಿತಾ? ಆಮೇಲೆ ಒಂದಿನ ಏನಾಯಿತು ಅಂದರೆ, ಪ್ರವೀಣ ಇದ್ದಕ್ಕಿದ್ದಂಗೆ ಊರಿಗೆ ಹೋಗ್ಬೇಕಾಗಿ ಬಂತು. ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಇವನು ಊರಿಗೆ ಹೋದ. ಈ ಮೋಹನ ಏನು ಮಾಡ್ದ, ಅವನಿಗೆ ಗೊತ್ತಿತ್ತಲ್ಲ ಇವ್ರು ಯಾರು ಇಲ್ಲ ಮನೇಲಿ ಅಂತ. ಮೆತ್ತಗೆ ಹೋಗ್ಬಿಟ್ಟು ಬೀಗ ಎತ್ಕೊಂಡು ಬೀಗ ತೆಗ್ದ, ಎಲ್ಲ ಬಾಚ್ಕೊಂಡು ಓಡೋದ. ಅಯ್ಯೋ ದೇವ್ರೆ, ಹಂಗ್ ಮಾಡಿದ್ರಾ? ಆಮೇಲೆ? ಆಮೇಲೆ ಏನು, ಆಮೇಲೆ ಏನಾಯ್ತೋ ಗೊತ್ತಿಲ್ಲ ನನಗೂ, ಇಷ್ಟೇ ಗೊತ್ತಿರೋದು. ಹೌದಾ ರೀ, ಅದಕ್ಕೆ ಅಪ್ಪ ನಾವು ಹುಷಾರಾಗಿರ್ಬೇಕು. ಯಾರು ಹೆಂಗಿರ್ತಾರೋ ಗೊತ್ತೇ ಆಗಲ್ಲ. ಆದರೂ ರೀ, ಎಲ್ಲರೂ ಹಂಗೆ ಇರೋದಿಲ್ಲ, ಆಯ್ತಾ? ಫ್ರೆಂಡ್ಶಿಪ್ಗೋಸ್ಕರ ಪ್ರಾಣ ಕೊಡೋರು ಇರ್ತಾರೆ, ಗೊತ್ತಾ ನಿಮಗೆ? ಏನಪ್ಪ, ನಾನಾದರೆ ಇಷ್ಟು ದಿನವರೆಗೂ ಅಷ್ಟೊಂದು ಫ್ರೆಂಡ್ಶಿಪ್ ಇರೋರನ್ನ ನಾನು ನೋಡಲಿಲ್ಲಪ್ಪ. ಅಂದರೆ ನಿಮಗೆ ಯಾರಾದರೂ ಪರಿಚಯ ಇದ್ದಾರಾ ಫ್ರೆಂಡ್ಶಿಪ್ಪಲ್ಲಿ? ಇಲ್ಲಪ್ಪ, ನನಗೆ ಅಷ್ಟೊಂದು ಪರಿಚಯ ಇಲ್ಲ ರೀ. ನನಗೆ ಹೇಳೋದೇ ಮರ್ತೋಗ್ಬಿಟ್ಟೆ ನೋಡಿ. ಮೊನ್ನೆ ನಮ್ಮ ಅಂಗಡಿಗೆ ಹೊಸ್ದಾಗಿ ಒಂದು ಹುಡುಗಿ ಬಂದಿದೆ ರೀ. ನಾನು ನಿಮಗೆ ಮೊದಲೆಲ್ಲ ಹೇಳ್ತಾರೆ, ನೆನಪಿದೆ ನಿಮಗೆ? ನನ್ನ ಮೊದಲು ನಂಗೆ ಫ್ರೆಂಡ್ ಇದ್ಲು ರೀ, ಅವಳ ಹೆಸರು ರಾಧಾ ಅಂತ. ನೆನಪಿಲ್ಲ ನಿಮಗೆ? ನೆನಪು ಮಾಡ್ಕೊಡಿ ಸ್ವಲ್ಪ. ಹೌದಾ, ಹೇಳಿದ್ಯಾ? ಏನೋ ಅಪ್ಪ, ನನಗಂತೂ ನೆನಪಿಲ್ಲ ಬಿಡು. ಹಾಂ ಸರಿ, ಈಗ ಅದಕ್ಕೇನು? ಅಯ್ಯೋ ರೀ, ಅವಳು ನಮ್ಮ ಅಂಗಡಿಗೆ ಬಂದಿದ್ದಾಳೆ ರೀ. ಅವಳು ಅಕೌಂಟೆಂಟಾಗಿ ಬಂದವಳೆ, ನಾನು ಕೆಲಸ ಮಾಡ್ತೀನಿ. ನನಗಂತೂ ಅವಳು ಸಿಕ್ಕಿರೋದು ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ನನಗೆ ಏನೋ ಒಂದು ಹೊಸ ಹುರುಪು ಚೈತನ್ಯ ಬಂದಿರೋ ಹಾಗಿದೆ. ಅಂದರೆ ನಿನ್ನ ಮಾತಿನ ಅರ್ಥ ಏನು ಪ್ರಿಯಾ? ನೀನು ಇಷ್ಟು ದಿವಸ ಖುಷಿಯಾಗಿರಲಿಲ್ಲ ಅಂತನಾ? ಅಯ್ಯೋ ರೀ, ನಾನು ಹಂಗೆ ಹೇಳಿಲ್ಲ ರೀ. ನಾನು ಹೇಳಿದ್ದು ಅವಳು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು ಅಂತ ಅಷ್ಟೇ. ಹೌದಾ, ಸರಿ, ಹೋದರೆ ಹೋಗ್ಲಿ ಬಿಡು. ಅಂದ್ರೆ ನೀವಿಬ್ರು ತುಂಬ ಫ್ರೆಂಡ್ಸಾ ಆವಾಗಿಂದನೂ? ಎಲ್ಲ ಹಂಚ್ಕೋತೀರಾ? ಹೌದು ರೀ, ಹಂಚ್ಕೊಳ್ಳೋಕ್ಕೆ ಅಂತ ಏನಿದೆ ಹೇಳಿ? ನನ್ನ ಬಗ್ಗೆ ಎಲ್ಲ ವಿಷಯ ಅವಳಿಗೆ ಗೊತ್ತು, ಅವಳ ಬಗ್ಗೆ ಎಲ್ಲ ವಿಷಯ ನನಗೂ ಗೊತ್ತಿದೆ. ಹಾಗಾಗಿ ಒಬ್ರೊಬ್ರು ಬಚ್ಚಿಕೊಳ್ಳೋಂಥ ವಿಷಯ ಎಲ್ಲ ಏನೂ ಇಲ್ಲ. ಅಯ್ಯೋ ಪ್ರಿಯಾ, ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ ಕಣೆ. ಯಾವುದೋ ಸ್ವಲ್ಪ ಹುಷಾರಾಗಿರು. ಅಲ್ಲ, ಇಷ್ಟಕ್ಕೂ ನಿಮಗೆ ಫ್ರೆಂಡ್ಶಿಪ್ ಎಲ್ಲ ಯಾಕೆ ಬೇಕು ಹೇಳು? ಬೆಳಗ್ಗೆದು ಕೆಲ್ಸಕ್ಕೆ ಹೋಗ್ತೀಯಾ, ಸಂಜೆ ಮನೆಗೆ ಬರ್ತೀಯಾ, ಅಷ್ಟು ಸಾಕಲ್ಲ. ಇದ್ರ ಮಧ್ಯೆ ಫ್ರೆಂಡ್ಶಿಪ್ಪು, ಕಾಫಿ ಟೀಗೆ ಹೋಗೋದು, ಇದೆಲ್ಲ ಬೇಕಾ ಹೇಳು? ರೀ, ನಾನು ಕಾಫಿ ಟೀಗೆ ಹೋಗಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಿಮ್ಗೆ ಯಾರು ಹೇಳಿದ್ರು? ಅಯ್ಯ, ಅದು ಗೊತ್ತಾಗ್ಬೇಕಾ? ಫ್ರೆಂಡ್ ಅಂದಮೇಲೆ ಸಾಮಾನ್ಯ ಹೋಗ್ತಾರಲ್ಲ, ಅದಕ್ಕೆ ಹೇಳಿದೆ. ನೋಡ್ ಪ್ರಿಯಾ, ನಾನು ಇವಾಗ ಹೇಳ್ತೀನಿ, ಅರ್ಥ ಮಾಡ್ಕೊಬಿಡು. ನಮ್ಗೆ ಯಾವ ಫ್ರೆಂಡ್ಶಿಪ್ಪು ಬೇಡ, ಯಾವ ಸಂಬಂಧನೂ ಬೇಡ. ನೋಡು, ನೀನು ಬರೀ ಕೆಲ್ಸಕ್ಕೆ ಹೋಗ್ತೀಯಾ, ಬರ್ತೀಯಾ, ಅಷ್ಟೇ ಸಾಕು ಕಣೆ. ಇದ್ರ ಮಧ್ಯೆ ನಮ್ಗೆ ಯಾವ ಸಂಬಂಧಗಳು ಬೇಡ. ನಾನು ಯಾಕೆ ಹೇಳ್ತೀನಿ ಅಂತ ಅರ್ಥ ಮಾಡ್ಕೊ, ಆಯ್ತಾ? ರೀ, ನೀವು ಅನ್ಕೊಂಡಿರೋ ಹಾಗೆ ಅದ ಕೆಟ್ಟೋಳಲ್ಲ ರೀ, ಅವಳು ತುಂಬ ಒಳ್ಳೆಯವಳು. ಪ್ರಿಯಾ, ನಾನು ಹೇಳ್ತಾ ಇದ್ದೀನಲ್ಲ, ಬೇಡ ಅಂದರೆ ಬೇಡ, ಅಷ್ಟೇ. ಅರ್ಥ ಆಯಿತು ಅಲ್ಲ? ಆಯಿತು ರೀ, ಸರಿ. ಅಲ್ಲ, ಅಂದಂಗೆ ಇವಳಿಗೆ ನಾನು ಕಾಫಿ ಕುಡಿಯೋಕೆ ಹೋಗಿದೆ ಅಂತ ಯಾರು ಹೇಳಿರ್ತಾರೆ? ಹಾಂ,
ಓಹೋ, ಬರಬೇಕು ಬರಬೇಕು, ನವ ದಂಪತಿಗಳು ದಯಮಾಡಿಸ್ಬೇಕು. ಯಾಕಮ್ಮ, ಯಾಕೆ ಹಂಗೆ ಮಾತಾಡ್ತಾ ಇದೀಯಾ? ಮತ್ತೆ ಇನ್ನೇನು ಮಾತಾಡ್ಬೇಕಪ್ಪ? ನೀವಿಬ್ರು ಬಂದ ತಕ್ಷಣ ಬಾಗಿಲು ನಿಂತ್ಕೊಂಡು ಆರತಿ ಇಡ್ಬೇಕಾಗಿತ್ತಾ ಹೆಂಗೆ? ಅಲ್ಲ ಕಣೋ, ನೀನು ನಿಮ್ಮ ಅತ್ತೆ ಮನೆಗೆ ಹೋಗಿ ಎಷ್ಟು ಸಾಯ್ತು? ಹೆಚ್ಚು ಕಡಿಮೆ ತಿಂಗಳಾಗ್ತಾ ಇದೆ. ಅಲ್ಲ, ಯಾರಾದರೂ ಸ್ವಲ್ಪ ಆದರೂ ಬುದ್ಧಿ ಇರೋ ಮನುಷ್ಯ ಆದರೆ ಅತ್ತೆ ಮನೆಯಲ್ಲಿ ತಿಂಗಳಾಂಗಟ್ಲೆ ಇರ್ತಾರಾ? ಹಾ? ಅಯ್ಯೋ ಅಮ್ಮ, ಅದಕ್ಕೆ ನಿಂಗೆ ಸಿಟ್ಟಾಗಿದ್ಯಾ? ಅದೇನಾಯ್ತು ಗೊತ್ತಾ, ನಾವು ಇಲ್ಲಿಂದ ಹೋದ್ರಾ ಮಾವನಿಗೆ ಹುಷಾರಿಲ್ದಂಗೆ ಆಗೋಯ್ತು. ಸಾಕು ನಿಲ್ಸು, ನಂಗೆ ನಿನ್ನ ಕತೆ ಪುರಾಣೆಲ್ಲ ಏನು ಬೇಡ. ಅಲ್ಲಮ್ಮ, ಅವನಿಗೇನು ಬುದ್ಧಿ ಇಲ್ಲ, ಆದರೆ ನಿನಗಾದ್ರೂ ಬುದ್ಧಿ ಬೇಡವಾ? ಅತ್ತೆ ಹಂಗಲ್ಲ ಅತ್ತೆ, ಅದೇನಾಯ್ತು ಅಂದರೆ ಅಪ್ಪಂಗೆ ತುಂಬ ಮೈ ಹುಷಾರಿರಲಿಲ್ಲ. ಹಾಗಾಗಿ ಸ್ವಲ್ಪ ಕೆಲಸ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಮುಗಿಸಿ ಬರೋಕ್ಕೆ ಇಷ್ಟು ದಿನ ಆಗೋಯ್ತತೆ. ಅಲ್ಲಮ್ಮ, ಮದುವೆ ಆಗಿ ಬಂದ್ಮೇಲೂ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡ್ತೀಯಲ್ಲ, ಇಲ್ಲಿ ನಾನು ನನ್ನ ಗಂಡಲ್ಲಿ ಏನಾಗಬೇಕು? ಹಾಂ, ಅಲ್ಲ ಕಣೋ, ನೀನು ಹೆಂಡತಿಗೆ ಅವ್ರ ಅಪ್ಪ ಅಮ್ಮನ ಬಗ್ಗೆ ಅಷ್ಟು ಚಿಂತೆ ಇದೆ, ನಿನಗಿಲ್ವಾ ಚಿಂತೆ? ಅಯ್ಯೋ ಅಮ್ಮ, ಚಿಂತೆ ಮಾಡೋಕೆ ಏನಿದೆ, ನಾನಿಲ್ಲೆಲ್ಲ ವ್ಯವಸ್ಥೆ ಮಾಡಿ ಹೋಗಿದ್ನಲ್ಲ. ಹೌದಪ್ಪ ಹೌದು, ನೀನೇ ಎಲ್ಲ ವ್ಯವಸ್ಥೆ ಮಾಡಿನೇ ಹೋಗಿದ್ದೆ. ಆದರೆ ಎಲ್ಲ ಕೆಲಸನೂ ಹಂಗೆ ಆಗ್ಬಿಡುತ್ತಾ? ಹಾಂ, ಪಾಪ ನಿಮ್ಮ ಅಪ್ಪಂಗೆ ಒಂದು ತಿಂಗಳಿಂದ ಮೈನಲ್ಲೂ ಕೆಲಸ ಮಾಡಿ ಹೊಲದಲ್ಲೂ ಕೆಲಸ ಮಾಡಿ ಎಷ್ಟು ಸುಸ್ತಾಗಿದೆ ಗೊತ್ತಾ ನಿನಗೆ? ಅಯ್ಯೋ ಹೌದಾ ಅಮ್ಮ, ಅಲ್ಲ ನಾನು ಆಳುಗೆಲ್ಲ ಬರೋಕ್ಕೆ ಹೇಳಿದ್ನಲ್ಲ, ಅವ್ರು ಯಾರು ಬಂದಿಲ್ವಾ? ಎಲ್ಲ ಕೆಲಸ ಅಪ್ಪನೇ ಮಾಡಿದ್ರಾ? ಅಯ್ಯಯ್ಯೋ, ನನಗೆ ಗೊತ್ತಾಗಿಲ್ಲಮ್ಮ, ಕ್ಷಮಿಸ್ಬಿಡು. ಇವಾಗ ಕ್ಷಮೆ ಕೇಳಿ ಏನು ಪ್ರಯೋಜನ? ಅಷ್ಟೇ ಅಲ್ಲ, ನನಗಂತೂ ಈ ಮೈನಲ್ಲಿ ಕೆಲಸ ಮಾಡಿ 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 ಸಾಕಾಗೋಗೈತೆ. ನಾನು ಒಂದು ವಾರ ಹಾಸಿಗೆ ಹಿಡ್ದೋಳು, ಇವತ್ತೇ ಇದ್ದಿರೋದು. ನನಗಂತೂ ಮೈ ಕೈ ಎಲ್ಲ ಒಂದೇ ಸಮಯ ನೋವು. ಅಯ್ಯೋ ಹೌದಾ ಅಮ್ಮ, ನಿನ್ಗೇನಾಯ್ತು? ಬಾ ಹಾಸ್ಪಿಟ್ಲಿಗೆ ಹೋಗೋಣ ಬಾ ಅಮ್ಮ. ಹೋಗೋ, ಇವಾಗ ಬಂದ್ಬಿಟ್ಟ. ಏನಾಯ್ತಮ್ಮ ಅನ್ಕೊಂಡು. ನನಗೇನು ಆಗಿಲ್ಲ, ಹೋಗು, ನೀನೇನು ಹಂಗೆ ನೋಡ್ಬೇಕಾಗಿಲ್ಲ. ಅಮ್ಮ ಹಂಗಲ್ಲಮ್ಮ, ಅಯ್ಯೋ ನಂದೇ ತಪ್ಪು, ನಾನೇ ಬೇಗ ಬರಬೇಕಾಗಿತ್ತು. ಇಲ್ಲೆಲ್ಲ ನಿಮ್ಗೆ ಎಷ್ಟು ಕಷ್ಟ ಆಯಿತು ಏನೋ. ಅಂದಂಗೆ ಅಪ್ಪ ಇಲ್ಲಿ? ನಿಮ್ಮಪ್ಪ ನಿಮ್ಮ ಅಕ್ಕನ ಬಸ್ಸಿಗೆ ಬಿಡಕ್ಕಂತ ಹೋಗಿದ್ದಾರೆ. ಏನು, ಅಕ್ಕ ಬಂದಿದ್ಲಾ? ಅಯ್ಯಯ್ಯೋ, ನನಗೆ ವಿಷಯ ಎಲ್ಲ ಗೊತ್ತೇ ಆಗಿಲ್ವಲ್ಲ. ಅಲ್ಲಮ್ಮ, ನೀನು ಹಿಂಗೆಲ್ಲ ಇರಬೇಕಾದ್ರೆ ನನಗೆ ಕರಿಬೇಕಿತ್ತ ನಾನು ಫೋನ್ ಮಾಡಿ. ಅಯ್ಯೋ, ಅದು ಬೇರೆ ಒಂದು ಕೆಟ್ಟ ಹೆಸರು. ಯಾಕಪ್ಪ? ಆಮೇಲೆ ನಿಮ್ಮ ಅತ್ತೆ ಮಾವ ಅನ್ಕೋಬೇಕಲ್ಲ, ನೋಡು ಮಗನ ಕಳ್ಸ್ದಂಗೆ ಕಳಿಸ್ಬಿಟ್ಟು ಫೋನ್ ಮಾಡಿ ಕಳ್ಸ್ಕೊಬಿಟ್ರು ಅಂತ. ಯಾಕೆ ಬೇಕು? ಅದಕ್ಕೆ ನಮ್ಮ ಕಷ್ಟ ಏನೋ ನಾವೇ ಅನ್ಭವಿಸ್ಕೊಂಡಿದ್ವಿ. ಅಯ್ಯೋ ಸರಿ, ಹೋದ್ರೆ ಹೋಗ್ಲಿ ಬಿಡಮ್ಮ. ಇನ್ನೊಂದ್ಸರಿ ಏನು ಹೋಗೋದಿದೆ, ಇದೇನೋ ಒಂದ್ಸರಿ ಕರೆದಿದ್ರು ಹಾಗಾಗಿ ಹೋಗಿದ್ದೆ, ಮತ್ತೆ ಸರಿ ನಾನು ಎಲ್ಲೂ ಹೋಗೋದಿಲ್ಲ ಬಿಡಮ್ಮ. ಸರಿ ಬಾ, ಕುತ್ಕೋಬಾ ನೀನು. ಅಮ್ಮ ಕೊಡು, ನಿನ್ನ ಕಾಲು ನೋವು ಅಂದಿಲ್ಲ, ಕೊಡು, ನಾನು ಸ್ವಲ್ಪ ಕಾಲು ಹೊತ್ಕೊಡ್ತೀನಿ, ಕೊಡ್ಮ. ಇವರೇನು ಇದ್ದಕ್ಕಿದ್ದಂಗೆ ಇಷ್ಟೊಂದು ಬದಲಾಗ್ಬಿಟ್ರಲ್ಲ. ಏನು ಬೇಡ ಬಿಡಪ್ಪ, ಸುಮ್ಮನೆ ನೀನು ಹೆಂಡತಿ ಮುಂದೆ ಯಾಕೆ ನನ್ನ ಕಾಲಿಟ್ಟಿದ್ಯಾ? ಬೇಡ ಬಿಡು. ಅಯ್ಯೋ, ಹೆಂಡತಿ ಇದ್ರೆ ಏನಾಯ್ತಮ್ಮ? ಅವಳೇನಾದ್ರು ನನಗೆ ನಿಮ್ಮ ಅಮ್ಮನ ಕಾಲು ಹೊತ್ಬೇಡ ಅಂತ ಹೇಳಿದಾಳ. ಕೊಡು, ನೀನು ಹಂಗಿಲ್ಲ ಅನ್ಕೋಬೇಡ, ಕೊಡಿಲಿ. ಅಯ್ಯೋ ಅತ್ತೆ, ಅದಕ್ಕೇನಂತೆ, ಕುಡಿ ಕುಡಿ, ಪರವಾಗಿಲ್ಲ. ಇದೇ ನನಗೇನು ಹೊಸ್ತೇನಲ್ಲ. ಇಷ್ಟು ದಿನನೂ ನಮ್ಮ ಅಮ್ಮಂಗೆ ನಿಮ್ಮ ಮಗ ಎಣ್ಣೆ ಕಾಳುತ್ತಾ ಇದ್ರು. ಹಾಂ, ಹೌದೇನಪ್ಪ? ಹ್ಞೂ ಅಮ್ಮ, ನೀನಲ್ವಮ್ಮ ಹೇಳಿದ್ದು ಅತ್ತೇನು ಅಮ್ಮ ಥರನೇ ಅಂತ. ಅದಕ್ಕೆ ನಾನು ಅತ್ತಗೂ ಹಿಂಗೆ ಕಾಲು ಹೊತ್ತಾ ಇದ್ದೆ. ಹೌದೌದು, ನಾನೇ ಹಿಂಗೆ ಕೊಟ್ಟಿದ್ದು. ಸರಿ, ಹೋದ್ರೆ ಹೋಗ್ಲಿ ಬಿಡಪ್ಪ. ಏನೋ ಮಾಡಿ ಬಂದಿಯಲ್ಲ, ಒಳ್ಳೇದಾಗಲಿ. ಲೇ, ನಮ್ಮ ಅಮ್ಮಂಗೋಸ್ಕರ ಹೋಗ್ಬಿಟ್ಟು ಒಂದು ಲೋಟ ಬಿಸಿ ಬಿಸಿ ಹಾಲ್ಗೆ ಬೋರ್ಮಿಂಟ್ ಹಾಕೊಂಡು ತಗೊಬರೋಕೆ ಹೋಗಿ. ಆಯ್ತು ರೀ, ಮಾಡ್ಕೊಂಬರ್ತೀನಿ. ನಿಮಗೆ ಕಾಫಿ ಏನಾದ್ರು ಬೇಕಾ? ಬೇಡ, ನನಗೆಲ್ಲ ಏನು ಬೇಡ, ಅಮ್ಮಂಗೆ ತಗೊಬರೋ ಸಾಕು. ಅಮ್ಮ, ನಿಂಗೆ ಇವಾಗ ಕಾಲು ಕಡಿಮೆ ಆಯ್ತೇನಮ್ಮ? ಏನು ಕಮ್ಮಿ ಆಗೋದು ಏನೋ ಹೇಳಪ್ಪ. ಅಲ್ಲ, ನಿನಗೆ ತಲೆ ಸ್ವಲ್ಪ ಬುದ್ಧಿ ಇದೆಯೋ ಇಲ್ವೇನೋ? ಅತ್ತೆ ಮನೆಗೆ ಹೋಗಿ ತಿಂಗಳಂಗಟ್ಲೆ ಯಾರು ಇರ್ತಾರ? ಅಮ್ಮ ಹಂಗಲ್ಲಮ್ಮ, ಅಲ್ಲೇನಾಯ್ತು ಗೊತ್ತಾ, ನಾವಿಲ್ಲಿಂದ ಹೋದ್ರಾ ಅವರು ಅತ್ತೆ ಮಾವ ತುಂಬ ಬೇಜಾರು ಮಾಡ್ಕೊಂಬಿಟ್ಟಿದ್ರಮ್ಮ. ಇಷ್ಟಕ್ಕೂ ಪಾಪ ಅವ್ರ ಮನೆಯಲ್ಲಿ ಗಂಡು ಮಕ್ಳಂತ ತಾನೇ ಯಾರಿದ್ದಾರೆ ಹೇಳು? ಅವರು ನಮ್ಮ ಮಾವ ಅಂದರು, ನೋಡಪ್ಪ ಅಲ್ಲಿ ಅಂದರೆ ನಮ್ಮ ಮನೆಗೆ ಮಗ ಆಗಲಿ ಅಳಿಯ ಆಗಲಿ ಎಲ್ಲ ನೀನೇ ಅಂದ್ರಮ್ಮ. ಹಂಗಂದ್ರ ಮತ್ತೆ ನಾನು ಹೆಂಗೆ ಬರಲಿ? ಈ ಮಾತು ಕೇಳಿಸ್ಕೊಂಡು ನಂಗೆ ಯಾಕೋ ತುಂಬ ಕರಳು ಚುರುಕು ಅಂದ್ಬಿಡ್ತಮ್ಮ. ನೀನೇ ಅಲ್ವ ಹೇಳ್ಕೊಟ್ಟಿದ್ದು ನನಗೆ, ಅತ್ತೆ ಮಾವನು ಅಪ್ಪ ಅಮ್ಮ ಥರನೇ ಚೆನ್ನಾಗಿ ನೋಡ್ಕೊಪ್ಪ ಅಂತ. ನಾನು ಮಾಡಿದ ತಪ್ಪೇನಮ್ಮ? ನೀನು ಹೇಳ್ದಂಗೆ ಕೇಳಿದೆ ತಾನೇ? ಹಾಂ, ಬರೀ ಮಾತ್ಕಂತ ಅಂದ್ರ ಇಲ್ಲ ನಿಜವಾಗ್ಲೂ ನನ್ನ ಮಗನ ಥರ ಅಂದ್ರ ಮಗನೇ?
ಹ್ಞೂ ಅಮ್ಮ, ಅವ್ರು ನಿಜವಾಗ್ಲೂ ಅಂದಿದ್ದು ಅಳಿಯ ಆಗಲಿ ಮಗ ಆಗಲಿ ನಮಗೆಲ್ಲ ನೀನಪ್ಪ ಅಂತಂದ್ರಮ್ಮ. ಹೌದಾ? ಹಂಗಂದ್ರೆ ಪರವಾಗಿಲ್ಲ ಬಿಡು. ಒಂದು ಕೆಲಸ ಮಾಡು, ನೀ ಅವ್ರ ಹತ್ರ ಯಾವಾಗ್ಲೂ ಚೆನ್ನಾಗಿ ಮಾತಾಡ್ಕೊಂಡಿರು, ಆಯ್ತಾ? ಹ್ಞೂ ಅಮ್ಮ, ಸರಿ. ನೀನು ಹಂಗೆ ಹೇಳ್ತೀಯೋ ನಾನು ಹಂಗೆ ಮಾಡ್ತೀನಿ. ಸರಿ, ಇವಾಗ ಸಾಕು ಹೋಗಿ. ಪಾಪ ನೀನು ಅಲ್ಲಿಂದ ಬಂದಿದ್ದೆಲ್ಲ, ನಿಮಗೂ ಸುಸ್ತಾಗಿರುತ್ತೆ. ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಸಂಜೆ ಟೈಮಲ್ಲಿ ಹೊಲ್ದಕ್ಕೆ ಸ್ವಲ್ಪ ಹೋಗ್ಬಿಟ್ಟು ಬಾ ಮಗನೇ. ಹ್ಞೂ ಅಮ್ಮ, ಆಯಿತು, ಹಂಗೆ ಮಾಡ್ತೀನಿ. ಅಯ್ಯೋ ನನ್ನ ಮಗ ಬಂಗಾರ, ಅಮ್ಮನ ಮಾತಂದ್ರೆ ವೇದ ವಾಕ್ಯ. ಲೇ, ಅಮ್ಮನಿಗೆ ಹಾಲು ತಗೊಬಂದು ಕೊಡು ಬೇಗ, ನಾನು ರೂಮ್ಗೆ ಹೋಗ್ತೀನಿ ಆಯ್ತಾ? ಹಾ ಸರಿ ರೀ.